ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ತಗೊಂಡು ಅವ್ನು ರುಂಡಾನೆ ಕತ್ತರಿಸೋದಂತ ಇತಿಹಾಸ ವಿಜಾಪುರದಿದೆ. ಇಂಥ ದೇಶದ್ರೋಹಿಗಳನ್ನ ರುಂಡ ಕತ್ತರಿಸುವಂತ ಕೆಲಸ 2028ಕ್ಕೆ ನಾವೆಲ್ಲ ಕೂಡಿ ಮಾಡಬೇಕಾಗಿದೆ. ಕರ್ನಾಟಕದ ಶಿವಾಜಿ ಮಹಾರಾಜರು ಶಹಾಜಿ ರಾಜೇ ಏನು ಶಹಾಜಿ ರಾಜವರು ಕುದುರೆ ಮ್ಯಾಗ ಹೋಗುವಾಗ ಚನ್ನಗಿರಿ ಬಲ್ಲಿ ಕುದುರೆ ಎಡಿ ಬಿದ್ದು ಅಲ್ಲಿ ಅವರ ಅಂತ್ಯ ಆಯ್ತು. ಅವಾಗ ಶಹಾಜಿ ರಾಜರ ಬಗ್ಗೆ ನೋಡ್ರಿ, ಇವತ್ತು ಕರ್ನಾಟಕದಾಗ ನಮ್ಗೆ ಕೆಲವೊಂದು ಅದಾವ ಕನ್ನಡ ಪ್ರೇಮಿಗಳ ಹೇಳೋರು. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದವ್ರತ್ತ, ಅದಕ್ಕೆ ಅವ್ರದೇ ಯಾಕೆ ಪೂಜೆ ಮಾಡ್ತಿರತ್ತೇಳಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯವರಪ್ಪ? ಮಹಾರಾಷ್ಟ್ರದವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಎಲ್ಲಿಯವರು? ಗಾಂಧಿ ಎಲ್ಲಿಯವರು? ಗುಜರಾತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶ ಕೂಡಿಸಿದವರು ಯಾರು? 565 ಮಂದಿ ಮಹಾರಾಜರು ಇದ್ರು. ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರುಗಳು. ಇವತ್ತನ್ನು ಕುತ್ತಿಗೆಚ್ಕೊಂಡು ಹಿಡಿದು ಕೂಡಿಸಿದವ್ರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವರು. ನಾ ಅವ್ರಿಗೆ ಹೇಳಿದೆ, ವಿಧಾನಸಭೆ ಒಳಗೆ ಚರ್ಚೆ ನಡೀತು, ಮರಾಠ ನಿಗಮ ಆಗಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ. ಗೌಡ್ರ ಮತ್ತು ಹಿಂಗೆ ನೀವು ಶಿವಾಜಿ ಮಹಾರಾಜರದ್ದು ಬರೋದದ, ನಾ ಹೇಳಿದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅನ್ನೋದು ಕೇಳಿದೆ ನಾನು. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗೈತಿ, ಅದು ಬರೀ ಎಲ್ಲರಿಗೂ ಬೋಗಸ್ ಇಟ್ಟಿದ್ವಿ ಹೇಳ್ಕೋತ ಬಂದೀವಿ ನಾವು. ಆದರೆ ಇದು ಒಳ್ಳೆ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನು ಪ್ರಸ್ತಾಪ ಮಾಡಿರಿ ಅಂದರು ನಮ್ಮ ಬೊಮ್ಮಾಯಿಯವರು. ಪಾಪ ಬೊಮ್ಮಾಯಿಯವ್ರದ್ದು ಅವತ್ತು ಇರಲಿಲ್ಲ. ನಾ ಹೇಳಿದ್ದೇನೆಂದ್ರೆ, ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಹಾಂ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸಿದ ಎಲ್ಲರಿಗೂ. ಅದೇನು ಹಿಂದೂಸ್ತಾನದ ಉರ್ದು ಭಾಷೆ? ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ, ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರು ಅಲ್ರಿ ಸಂತೋಷ್ ಲಾಡ, ನಮ್ಮವ್ರು. ನೀವು ಏನಾರು ಇರ್ರಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರಿಗಾರು ಮಾಡ್ಕೋತ ಇದ್ದೀರಿ. ನಮ್ಮವರು 10 ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವರು. ಏನ್ರಿ ನಾ ಹೇಳಿದೆ ಅವತ್ತು RSO ಇದ್ರು ಕಂದಾಯ ಮಂತ್ರಿಗೆ ಬೆಳಗಾವಿ ವಿಧಾನಸಭೆದಾಗ, ಶೀಘ್ರದಲ್ಲೇ ನಾವು ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದು ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ತಿದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತದೆ. ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು, ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದೆ, ಇವತ್ತು MLC ಆದೆ ಅಂತೇಳಿ. ಯಾಕೆ ಬಿಡೆ ಹಾಕಿಡ್ಬೇಕ್ರಿ, ಏನು ಇವ್ರೇನು ಮಾಡಂಗದ ನನಗೆ ಹೇಳಿದ್ರೆ ಹೊರಗೆ ಹಾಕ್ತಾರೆ 6 ವರ್ಷ. ಮತ್ತೆ इलेक्शन 6 ತಿಂಗಳಿದ್ದಾಗ ಯತ್ನಾಳ್ ಎಲ್ಲಿ अदर वो कहाँ है यत्नाल, उनको लेके आओ, ಭಾಷಣ करने के लिए दो. ಈ ಸಲ ಪುಕ್ಷೇಟಿ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನವರ.
ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲೂ ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನು ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸ್ಬೇಕು, ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗ ತಗೋಬೇಕಾಗ್ತದೆ ಕಾಲ ಬಂದ್ರೆ. ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ, ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ, ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್ ಹೋತಾ. ಬಸನಗೌಡ ಪಾಟ್ಲಿ ಇರ್ತಿದ್ದಿಲ್ಲ, ಬಸೀರಮ್ಮದ ಪಟೇಲ್ ಇರ್ತಿದ್ಯಾ. ಧರ್ಮಸಿಂಗ ಸಾಹೇಬರು ನಾವು ಕೂಡಿ ಬಿಜಾಪುರ್ನಾಗ ಒಂದು ಜುಮಾ ಮಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದೀವಿ. ಅದಕ್ಕೆ ಹೆಸರು ಏನು ಇಟ್ಟು ಕೊಡ್ತದನ್ನ, ಮಹಾರಾಣಾ ಪ್ರತಾಪ್ ಸಿಂಹ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕೋಪಯೋಗಿ ಸಚಿವರಿದ್ರು, ನಾ MLA ಇದ್ದೇನ, ಸಣ್ಣ ಹುಡುಗಿದ್ದೇನ. ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೂ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಭಾಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂಥ, ಮೊದಲ ದಲಿತರಿಗೆ, ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂಥ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ದರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನ ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ. ಛತ್ರಪತಿ ಸಾಹು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವ್ರು ಯಾರಪ್ಪ ಅಂದರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪು ಹಾರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕೋದಿಲ್ಲ ಬಂಧುಗಳೇ. ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ದರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ. ಇವತ್ತು ನೋಡ್ರಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರದ ಮಹಾರಾಜರಿಗೆ ಇವತ್ತು ಸಲ್ತದೆ. ಈ ರಾಜ್ಯದಲ್ಲಿ 2 ಮನೆತನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂಥ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನು ಮಾಡ್ತಾನ, 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನೆ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೂ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರೆ, ಹಿಂಗೆ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ, ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರೆ. ಅಲ್ಲಿ ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ. ಅವ್ರಿಗೆ ಮಾಹಿತಿ ತಗೋತಿರ್ತಾರೋ, ಎಲ್ಲ ಗುಪ್ತಚರ ಇರ್ತದೆ. ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತೊಗೊಂಡು ಶಿವಾಜಿ ಮಹಾರಾಜರು ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ
ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವ್ರದ್ದು ಒಂದು ದೊಡ್ಡ ಚಿತ್ರ ಐತೆ, ನೋಡಿರೋದಿಲ್ಲ. ಕೆಲವು ಮಂದಿ ಏನಾಗ್ಬಿಟ್ಟಾರೆ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಾರ. ಅವಾಗ ಯಾರು ಕೇಳೋರು ಅದಾರ? ಅವಾಗ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗೆ ಬೇಕು ಹಂಗೆ ಬರೇ ಮೊಘಲರು, ಅಕ್ಬರ್